ಹೇರ್ ಫಾಲ್ನ ಮೇನ್ ಆಗಿ ನಾನು ಹೇಳೋದು ಡೈಲಿ ಕೂಮ್ ಮಾಡಬೇಕು. ಡೈಲಿ ತಲೆಯಿಂದ ಹಿಡಿದು ಹಿಂಭಾಗದ ತನಕ ಕಾಲ್ ಹತ್ರ ಎಲ್ಲ ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು, ಹೈಜಿನಿಕ್ ಮಾಡಬೇಕು. ವೆಯ್ಟ್ ಲಾಸ್ ಆಗೋಗುತ್ತೆ. ಕೂದಲು ದುರಿದ್ರೆ ಮೊದಲು ಫಂಗಲ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಫಂಗಲ್ ಆದರೆ ಮಾತ್ರ ಹೇರ್ ಫಾಲ್ ಆಗುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಫುಡ್ ಏನೋ ಅಲರ್ಜಿ ಆಗ್ತಾ ಇದ್ರೆ ಹೇರ್ ಫಾಲ್ ಆಗುತ್ತೆ. ಕ್ಲೈಮೇಟ್ಗೂ ಹೇರ್ ಫಾಲ್ ಆಗುತ್ತೆ. ನೀವು ಹೈಜಿನಿಕ್ ಆಗಿ ನೋಡ್ಕೊಳ್ಳಲ್ಲ ಅಂದ್ರೆ ಫುಲ್ ಬಾಡಿ ನಾಟಾಗಿ ಗಂಟು ಆಗುತ್ತೆ. ಆ ಜಾಗದಲ್ಲಿ ಏನ್ಗಳು ಸಿಗಾಕೊಳ್ಳುತ್ತೆ, ಏನಂದ್ರೆ ಫ್ಲೀಸ್ ಅಂತ. ಆ ನಾಟ್ ಒಳಗಡೆ ಫ್ಲೀಸ್ ಆಗುತ್ತೆ, ಅದು ಫುಲ್ ಚಿಟ್ಟೆ ಆಗುತ್ತೆ. ಮನೇಲಿ ಬೇರೆಯವ್ರಿಗೂ ಇನ್ಫೆಕ್ಷನ್ ಆಗುತ್ತೆ, ಮನುಷ್ಯನಿಗೂ ಆಗುತ್ತೆ, ಮಕ್ಕಳಿಗೆ. ಆದ್ರಿಂದ ಆದಷ್ಟು ನೀವು ಹೇರ್ ಫಾಲ್ ಆಗುತ್ತೆ ಅನ್ನೋರು ಫುಲ್ ಲೈನ್ ಟ್ರಿಮ್ ಮಾಡಿಸಿ, ತುಂಬಾ ಒಳ್ಳೇದು. ಸ್ನಾನ ಮಾಡಿಸ್ಬೇಕು. ಮೇನ್ 15 ದಿನಕ್ಕೊಂದ್ಸಲ ಸ್ನಾನ ಮಾಡಿಸ್ಬೇಕು. ಬಿಸಿಲಲ್ಲಿ ಬಿಡಬೇಕು. ಬೆಕ್ಕಾಗ್ಲಿ ನಾಯಿ ಆಗ್ಲಿ ಜಾಸ್ತಿ ಬಿಸಿಲಲ್ಲಿ ಬಿಡಿ. ಆದಷ್ಟು ಅವ್ರಿಗೆ ವಿಟಮಿನ್ ಬೇಕೇ ಬೇಕು. ಕೇಜಲ್ ಹಾಕಿ ಹಿಂಸೆ ಕೊಡ. ಆಮೇಲೆ ಬೆಲ್ಟು, ಈ ಜಾಗದಲ್ಲಿ ಬೆಲ್ಟ್ ಹಾಕಿ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಕೆರೆದು ಗಾಯನೂ ಮಾಡ್ಕೋತಾರೆ, ಅಲ್ಲಿ ಹೇರ್ ಫಾಲು ಆಗುತ್ತೆ. ಹಾಗಾಗಿ ಫುಡ್ನ ನೋಡ್ಕೊಳ್ಳಿ, ರೆಗ್ಯುಲರ್ ಆಗಿ ಸ್ನಾನ ಮಾಡಿಸಿ, ಬಿಸಿಲು ಕಳಿಸಿ, ಡೈಲಿ ಕೂಮ್ ಮಾಡಿ, ಏನಿದೆ ಚೆಕ್ ಮಾಡಿ. ಗಂಟುಗಳಾಗಿರುತ್ತೆ, ಮೈ ಪೂರ್ತಿ ಗಂಟಾಗಿರುತ್ತೆ. ಅದು ಅವ್ರಿಗೆ ಅಯ್ಯೋ ನನ್ನ ಮಗು ಎಷ್ಟು ವೆಯ್ಟ್ ಇದೆ ಅಂತಾರೆ. ಅದ್ರ ಫುಲ್ ಗಂಟಾಗಿರೋದೇ ವೆಯ್ಟ್ ಅರ್ಧ ಇರುತ್ತೆ. ಮಗುನ ಹಾಳು ಮಾಡಿಬಿಡುತ್ತೆ, ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ಎಲ್ಲ ಕ್ಲೀನಾಗಿ ನೋಡ್ಕೋಬೇಕು. ನಾವು ಸಾಕ್ಬಿಡ್ತೀವಿ ಅನ್ನೋದು ಟೈಮ್ ಪಾಸ್ಗಲ್ಲ. ಇವ್ರನ್ನ ನಾವು ಸಾಕೋದು. ಇವ್ರಿಗೆ ನಾವು ನಮ್ಮ ಪ್ರೀತಿ ಜೊತೆಗೆ ಕೇರ್ ಮಾಡಬೇಕು ಜಾಸ್ತಿ ಅವ್ರನ್ನ.